ಏನಾಯ್ತಾ ಯಾವುದು ಬಿಸಿಬೇಳೆ ಬಾತಾ? ಹಾಯ್, ದಿಸ್ ಇಸ್ ಪ್ರಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನಿವತ್ತು ಬಿಸಿಬೇಳೆಭಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಲೋಟದಷ್ಟು ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ತೊಗರಿಬೇಳೆ, 2 ಚಮಚದಷ್ಟು ಮೊಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದಾದ ನಂತರ ನೆನೆಸಿರೋ ಅಕ್ಕಿ ತೊಗರಿಬೇಳೆಗೆ ಸಣ್ಣದಾಗಿ ಹೆಚ್ಚಿಡುವಂಥ ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಆಲೂಗಡ್ಡೆನ ಹಾಕ್ಕೊಂಡು 1.5 ಕಪ್ ಲೋಟ ಇದು ಅಕ್ಕಿ ತೊಗರಿಬೇಳೆ ಹಾಕ್ಕೊಂಡಿರೋದಕ್ಕೆ ನಾನು 8ರಿಂದ 9 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಒಂದು 3 ವಿಸಿಲ್ ಕೂಗಿಸಿ ಸೈಡಿಗೆ ಇಟ್ಕೊಳ್ಳಿ. ಈಗ ಬಿಸಿಬೇಳೆಭಾತ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 8ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಧನಿಯಾ ಕಾಳು ಮತ್ತು ಜೀರಿಗೆ ಹಾಕಿ, ನಂತರ ಉದ್ದಿನಬೇಳೆ ಹಾಕ್ಕೊಂಡು ಒಂದು 2 ಸಣ್ಣ ತುಂಡು ಆಗುವಷ್ಟು ಚಕ್ಕೆ ಮತ್ತು 2 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. ಅದಾದ ನಂತರ ಲಾಸ್ಟಲ್ಲಿ 1 ಟೀ ಚಮಚದಷ್ಟು ಗಸಗಸೆನ ಹಾಕ್ಕೊಳ್ಳಿ. ಇದು ಸ್ಕಿಪ್ ಮಾಡೋ ಹಾಗೆ ಇಲ್ಲ, ಇದೇ ಮೇನ್ ಇಂಗ್ರೀಡಿಯೆಂಟ್ ಈ ಬಿಸಿಬೇಳೆಭಾತ್ಗೆ. ಗಸಗಸೆ ಹಾಕಿದ್ಮೇಲೆ 1 ನಿಮಿಷದಷ್ಟು ಕಾಲ ಮಾತ್ರ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದ ನಂತರ ಈಗ ಫ್ರೈ ಮಾಡಿಟ್ಕೊಂಡಿರೋ ಎಲ್ಲ ಇದನ್ನು ಸೈಡಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಡಿದಂಥ ಒಣ ಕೊಬ್ಬರಿನ ಅದೇ ಬಾಣಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿಟ್ಕೊಂಡಿರಬೇಕು. ಇದೇ ನಮ್ಮ ಬಿಸಿಬೇಳೆಭಾತಿಗೆ ಬೇಕಾಗಿರೋ ಬಿಸಿಬೇಳೆಭಾತ್ ಪೌಡರ್. ನೋಡಿ, ಈಗ ಪೌಡರ್ ರೆಡಿಯಾಗಿದೆ. ಈಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಆದ ನಂತರ ಹಿಂಗೆ ಹಾಕ್ಕೊಂಡು ಮತ್ತು ಸ್ಕ್ವೇರ್ ಆಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಇದಕ್ಕೆ. ಇದಾದ ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಮೆತ್ತಗಾದಮೇಲೆ ನಾವು ಮೊದಲೇ ಮಾಡಿಟ್ಟಿದ್ದಂಥ ಬಿಸಿಬೇಳೆಭಾತ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಫಸ್ಟಿಗೆ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಬೆಲ್ಲನೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ಕುಕ್ಕರ್ ವಿಸಿಲ್ ಬರ್ತಾ ಇದೆಯಾ ನೋಡೋಣ. ಬರ್ತಾನೆ ಇಲ್ಲ, ಏನು ಮಾಡಿದ್ರು ಕುಕ್ಕರ್ ವಿಸಿಲ್ ಬರ್ತಾನೆ ಇಲ್ಲ. ಗ್ಯಾಸ್ ಕಟ್ಟೆಲ್ಲ ಹಾಳಾಗಿದೆ. ಸರಿ ಏನು ಮಾಡೋದು ಅಂತ ನಾನೇ ಬಲವಂತವಾಗಿ ವಿಸಿಲ್ ತೆಗ್ದೆ. ಈಗ ಇದು ಮಾಡಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕನ್ಸಿಸ್ಟೆನ್ಸಿ ನಾವು ನಿಮಗೆ ಯಾವ ಥರ ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಇರಲಿ, ನೀರು ಆಗಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿ ಕುದಿ ಬರೋ ತನಕ ನೋಡಿ. ಅದಾದ ನಂತರ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಕೊಡಬೇಕಲ್ಲ ಈಗ. ಸೊ ಇನ್ನೊಂದು ಬಾಣಲಿ ತೊಗೊಳ್ಳಿ. ಅದಕ್ಕೆ ಒಂದು 2 ದೊಡ್ಡ ಚಮಚ ಆಗೋಷ್ಟು ತುಪ್ಪ ತೊಗೊಂಡ್ಬಿಟ್ಟು ಅದು ತುಪ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಬಿಸಿ ಆದಮೇಲೆ ಸಾಸಿವೆ ಕಾಳು ಹಾಕಿ ಅದು ಚಟಾಪಟ ಅನ್ನುತ್ತೆ. ಅದಾದ ನಂತರ ಶೇಂಗಾ ಬೀಜ ಹಾಕಿ ಸ್ವಲ್ಪ ಕೆಂಪಾಗೋ ಥರ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಆಗಬೇಕದು. ಅದಾದ ನಂತರ ಗೋಡಂಬಿ ಸ್ವಲ್ಪ ಲೇಟಾಗಿ ಹಾಕಿ, ಇಲ್ಲಾಂದರೆ ಅದು ಸೀದೋಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಗೋಡಂಬಿ, ಒಣಮೆಣಸು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಂಡು ಇದೇ ಒಗ್ಗರಣೆನ ನಾವು ಬೇಯಿಸ್ಕೊಂಡಿರೋ ಅಂಥ ಬಿಸಿಬೇಳೆಭಾತಿಗೆ ಕೊಟ್ಬಿಟ್ರೆ ಅಷ್ಟೇ, ಎಷ್ಟೋ ರುಚಿಕರವಾದಂತಹ ಬಿಸಿಬೇಳೆಭಾತ್ ಸವಿಯಲು ಸಿದ್ಧ.